ಶ್ರೀ ಮಹಾಗಣಪತಿಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸಮುದ್ರದ ಮೇಲೆ ಕೋಪ ಪಡ್ಕೋತಾನೆ ಅಂತ ಹೇಳಿದ್ವಲ್ಲ ನಾವು. ಶ್ರೀರಾಮಚಂದ್ರನು ಬಾಣವನ್ನು ಪ್ರಯೋಗ ಮಾಡೋಕ್ಕೆ ಹೋಗ್ತಾನೆ, ದಾರಿ ಬಿಡ್ತೀಯ ಇಲ್ವಾ ಅಂತ. ಆಗ ಸಮುದ್ರ ನಡ್ಕೊಂಡು, ದೇವದೇವ ಕ್ಷಮಿಸು, ನಾನು ಮಾಡಲಾರೆ, ನನ್ನ ಧರ್ಮ ನಾನು ಬಿಡಲಾರೆ, ನೀನೇ ನನಗೆ ಹೇಳಿದೆಯಾ, ಅದಕ್ಕೆ ನನ್ನ ಸಮುದ್ರದ ಮೇಲೆ ಒಂದು ಕಲ್ಲುಗಳಿಂದ ನೀನು ಸೇತುವೆ ಕಟ್ಟು, ನಾನು ಅದಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ನೀನು ಲಂಕಾರಾಜ್ಯದ ಕಡೆ ಹೋಗ್ಬಿಟ್ಟು ಪ್ರಯಾಣ ಮಾಡಿ ನನ್ನ ಗೌರವವನ್ನು ಉಳಿತದೆ, ನಾನು ಹಾಗಿದ್ದರೆ ನನಗೆ ನೀನು ಮಾಡ್ತಂದರೆ ಅಂತ ಧೈರ್ಯದಿಂದ ಪ್ರಾರ್ಥನೆ ಮಾಡ್ಕೋತಾನೆ. ಶ್ರೀರಾಮನ ಒಪ್ಕೊಳ್ತಾನೆ. ವಾನರ ಕೈಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ತರಿಸಿ ಸೇತುವೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಆದರೆ ಎಷ್ಟು ಬಂಡೆಗಳು ತಂದರೂ ಸಾಲಿಲ್ಲ, ಬೆಟ್ಟ ನುಂಕೋತಾ ಇದೆ. ಸಮುದ್ರ ಎಷ್ಟು ಆಳಾಗಿದೆಯೋ ಗೊತ್ತಿಲ್ಲ. ಆಗ ಹನುಮಂತನನ್ನು ಕರೆದು, ಹನುಮ ಏನಿದು, ಯಾವತ್ತಿಗೆ ಮುಗಿಯುತ್ತಿದ್ದು ನಾವು ಕಟ್ಟತಕ್ಕಂಥದ್ದು, ಏನಾರು ಒಂದು ಉಪಾಯ ಮಾಡಬಾರ್ದಾ ನೀನು ಅಂತ ಕೇಳ್ತಾನೆ. ತಕ್ಷಣ ಹನುಮಂತ ಒಂದು ಕಲ್ಲಿನ ಮೇಲೆ ನಂಬಿಕೆಯಿಂದ ತನ್ನ ಉಗುರಿನಿಂದ ರಾಮ ಅಂತ ಅಕ್ಷರವನ್ನು ಬರಿತಾ ಇದ್ದಾನೆ. ರಾಮ ಅಂತ ಅಕ್ಷರವನ್ನು ಕೆತ್ತುತ್ತಾ ಇದ್ದಾನೆ. ಅದನ್ನು ಸಮುದ್ರದೊಳಗೆ ಹಾಕ್ತಾನೆ. ಅದು ನೀರಿನ ಮೇಲೆ ದೋಣಿಯಂತೆ ತೇಲಾಡುತ್ತೆ. ಇನ್ನೊಂದು ಕಥೆಯಲ್ಲೂ ಕೂಡ ನೀಲ ಅಂತಕ್ಕಂಥ ಕಪಿಯಿಂದ ಮುಟ್ಟಿಸಿ ಹಾಕ್ತಿರ್ತಾರೆ. ಯಾಕೆಂದರೆ ಅವನಿಗೆ ಶಾಪಗ್ರಸ್ತನವನು, ವರಶಾಪಗ್ರಸ್ತನವನು. ಕಲ್ಲುಗಳಿಂದ ಮಹರ್ಷಿಗಳ ಮೇಲೆ ಹೊಡಿತಿದ್ದಾಗ ಮಹರ್ಷಿಗಳವನಿಗೊಂದು ಶಾಪವನ್ನು ಕೊಟ್ಟರು, ನಿನ್ನ ಮುಂದೆ ಕಲ್ಲುಗಳು ಹೊಡಿತಿದ್ರೆ ಅವು ತೇಲ್ಕೊಂಡು ಹೋಗಲಿ ಹಾಗೆ ಅಂತ, ಹಾರ್ಕೊಂಡು ಹೋಗಲಿ, ತೇಲ್ಕೊಂಡು ಹೋಗಲಿ ಅಂತ. ಅದು ಉಪಯೋಗ ಆಯ್ತು. ಈಗ ಒಂದು ಕಡೆ ನೀಲನ್ನು ಕೂರಿಸ್ತಾನೆ, ಇನ್ನೊಂದು ಕಡೆ ರಾಮ 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 ಅಂತ ಬರೀತಾನೆ. ಇದನ್ನು ಗಮನಿಸ್ತಾ ಇರ್ತಕ್ಕಂಥ ವಾನರರು ಪ್ರತಿಯೊಂದು ಕಲ್ಲಿನ ಮೇಲೂ ರಾಮನಾಮವನ್ನು ಕೆತ್ತಿ ಅದನ್ನು ತೇಲಿಬಿಡ್ತಾ ಇದ್ದಾರೆ. ಎಲ್ಲರೂ ಅದೇ ಕೆಲಸಕ್ಕೆ ಹೋದರು. ಯಾಕಂದರೆ ಬೇಕಾದಷ್ಟು ಕಲ್ಲುಗಳು ಬೇಕಾಯಿತು. ಆ ಸಮುದ್ರ ಸಾಧಾರಣದಲ್ಲ, ಅಷ್ಟು ತುಂಬಬೇಕಲ್ಲ. ಪ್ರತಿಯೊಂದು ಕಲ್ಲು ಕೂಡ ತೇಲೋದಕ್ಕೆ ಶುರು ಆಗುತ್ತೆ. ಏನೇನು ಕಲ್ಲು ಹಾಕ್ತಾ ಇದ್ದಾರೆ ಅಲ್ಲಿ, ರಾಮ ಅಂತ ಬರೆದದ್ದೆಲ್ಲವೂ ತೇಲ್ತಾ ಇದೆ. ಬೋಟ್ ಥರ ತೇಲ್ತಾ ಇದೆ, ಬೆಂಡು ಥರ ತೇಲ್ತಾ ಇದೆ ಅಂತೆ. ಸೇತುವೆಯ ನಿರ್ಮಾಣ ಕಾರ್ಯ ಶರವೇಗದಲ್ಲಿ ನಡೆದು ಹೋಯಿತು. ಕಟ್ಟಡ ಆಗೇ ಹೋಯಿತು. ಶ್ರೀರಾಮನು ವಾನರ ಸೈನ್ಯ ಸಮೇತನಾಗಿ ಲಂಕೆಯನ್ನು ತಲುಪ್ತಾ ಇದ್ದಾನೆ. ರಾವಣರ ಮಹಾಸಂಗ್ರಾಮ, ಬಹಳ ವಿಚಿತ್ರವಾಗಿರ್ತಕ್ಕಂಥ ಯುದ್ಧವು ಇನ್ನೂ ಪ್ರಾರಂಭ ಆಗುತ್ತೆ. ಏಕೆಂದರೆ ಇದು ಸಾಧಾರಣ ಯುದ್ಧವಲ್ಲ. ಕವಿಗಳು ರಾಮ-ರಾವಣ ಯುದ್ಧ ಹೇಗಿತ್ತು ಅಂದರೆ ರಾಮ-ರಾವಣ ಯುದ್ಧದ ಥರ ಇತ್ತು ಅಂತಾರಂತೆ. ಇಲ್ಲಿ ದೇವತೆ ರಾಕ್ಷಸ ಅಂತಾನೆ. ಭೂಲೋಕದಲ್ಲಿ ನಡೆದಿರ್ತಕ್ಕಂಥದ್ದು. ದೇವತೆಗಳಿಗೂ ರಾಕ್ಷಸಗಳಿಗೂ ಬೇಕಾದಷ್ಟು ನಡೀತೋ ನಮಗೆ ಗೊತ್ತಿಲ್ಲ. ಗಗನದಲ್ಲೆಲ್ಲೋ ನಡೆದೋಯ್ತು ಅಂತ ಹೇಳ್ತಾರೆ, ಯಾವುದೋ ಲೋಕಗಳಲ್ಲಿ, ಯಾವುದೋ ಪ್ಲಾನೆಟ್ಗಳಲ್ಲಿ. ಆದರೆ ನಮ್ಮ ಒಂದು ಪ್ಲಾನೆಟ್ಟಲ್ಲೇ ನಡೆದದ್ದಿದೆ. ಯಾಕೆ? ಕೌರವ ಪಾಂಡವರು ಇಬ್ಬರು ಮನುಷ್ಯರೇ ಅಲ್ಲಿ, ಮತ್ತು ಪರಮಾತ್ಮನ ಸಹಾಯ ಕೃಷ್ಣನಿದ್ದರೂ ಕೂಡ ಮನುಷ್ಯರೇ ತಾನೆ. ಅದರಿಂದ ರಾಮ-ರಾವಣ ಯುದ್ಧದ ಥರ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಕವಿಗಳು. ವರ್ಣನೆ ಮಾಡೋಕ್ಕಷ್ಟೇ ಅನ್ನತ್ತಾರೆ. ಹಾಗೆ ರಾಮ-ರಾವಣ ಯುದ್ಧ ಪ್ರಾರಂಭ ಆಯಿತು. ವೀರ ಹನುಮಂತ ಚಂಡ ಪ್ರಚಂಡನಾಗಿ ಎಲ್ಲ ಕಡೆಯಲ್ಲೂ ಸಂಚಾರವನ್ನು ಮಾಡ್ತಾ ಯುದ್ಧ ಮಾಡ್ತಾ ಇದ್ದಾನೆ. ಎಲ್ಲ ಕಡೆ ಎಗರ್ಕೊಂಡು ಬಂದು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಧೂಮ್ರಾಕ್ಷಾದಿ ಮಹಾವೀರರು ತಾನೇ ಸ್ವತಃ ಕೊಂದು ಹಾಕಿಬಿಟ್ಟ. ರಾಕ್ಷಸರ ಸೈನ್ಯ ಸಾಧಾರಣ ಅಲ್ಲ ಅದು. ರಾವಣನ ಒಂದು ಬಳಗ ಅಪಾರವಾಗಿರುವಂಥದ್ದು. ಅದರಲ್ಲೂ ಅಲ್ಲಿ ನೋಡಿದ್ನಲ್ಲ, ಆ ಮೂಟೆಗಳೆಲ್ಲ ಮೂಟೆಗಳು ಬಂದಿವೆ ಯುದ್ಧ ಮಾಡೋಕ್ಕೆ. ಗೊತ್ತು, ಆಗಲೇ ನೋಡ್ಕೊಂಡಿದ್ದ ಯಾವ್ಯಾವ ಮೂಟೆ ಎಷ್ಟೆಷ್ಟು ಪೊಳ್ಳು ಅಂತ. ಅವುಗಳನ್ನೆಲ್ಲ ತಾನೇ ಹೊಡೆದಾಕ್ತಾ ಇದ್ದ, ತಿವಿದು ಹಾಕಿಬಿಡ್ತಿದ್ದ ಅತ್ಲಾಗೆ. ಆಗ ಒಂದು ದಿನ ಇಂದ್ರಜಿತ್ತು ರಾಮ ಲಕ್ಷ್ಮಣರ ಮೇಲೆ ನಾಗಪಾಶ ಹಾಕಿ ಬಂಧಿಸಿಬಿಟ್ಟ.
ದೊಡ್ಡ ಮಾಯೆ ಇದು. ನಾಗಪಾಶ ಅಂದರೆ ಪ್ರಜ್ಞೆ ತಪ್ಪಿಸುವಂಥದ್ದು, ವಿಷಪ್ರಯೋಗ ಅಂತ ಹೇಳ್ತೀವಿ ನಾವು ಹಾಗೆ. ಭಾಳ ದೊಡ್ಡ ಯುದ್ಧ ಇದು, ಚಿತ್ರವಾದ ಯುದ್ಧ ಇದು. ಒಂದು ಸತಿ ಕೆಳಗೆ ಕಾಯ್ತಾರೆ, ಒಂದು ಸತಿ ಆಕಾಶದಲ್ಲಿ ಕಾಯ್ತಾರೆ, ಒಂದು ಸತಿ ಮಾಯೆಯನ್ನು ಪ್ರದರ್ಶಿಸ್ತಾರೆ, ಒಂದು ಸತಿ ಮನುಷ್ಯರ ಥರ ಕಾಯ್ತಾರೆ, ಒಂದು ಸತಿ ಕಪಿಗಳ ಥರ ಕಾಯ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.